ಇಂದಿನ ದುಬಾರಿ ಯುಗದಲ್ಲಿ ಒಂದು ಮನೆ ಕಟ್ಟೋದೇ ದೊಡ್ಡ ಸಾಹಸ. ಅಂತದ್ರಲ್ಲಿ ಗಾರ್ಡನ್ ಮಾಡೋ ಆಸೆ ಏನಾದ್ರೂ ಇದ್ರೆ ಅದು ದೂರದ ಮಾತೆ ಸರಿ. ಅಪಾರ್ಟ್ಮೆಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಈ ಕಾಲದಲ್ಲಿ ಹಸಿರನ್ನ ಕಾಣೋದೇ ಕಷ್ಟವಾಗಿದೆ. ಇರೋ ಜಾಗದಲ್ಲಿ ಮನೆಯ ಬಾಲ್ಕನಿಯಲ್ಲೇ ಹೇಗೆ ಗಾರ್ಡನ್ ಮಾಡ್ಕೊಳ್ಬಹುದು, ಬನ್ನಿ ನೋಡೋಣ. ಬೆಂಗಳೂರನ್ನು ನಾವೆಲ್ಲರೂ ಉದ್ಯಾನ ನಗರ ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ಡ್ಯೂ ಟು ಅರ್ಬನೈಸೇಷನ್ ಏನೋ ಕಾರಣ ಇರಬಹುದು ಆದರೆ ಏನಾಗಿದೆ ಅಂದರೆ ತುಂಬಾ ಅಪಾರ್ಟ್ಮೆಂಟ್ಸ್ ಜಾಸ್ತಿಯಾಗಿ ಜಾಗ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ್ಯಂಡ್ ದ ಓನ್ಲಿ ಔಟರ್ ಸ್ಪೇಸ್ ಅಪಾರ್ಟ್ಮೆಂಟಲ್ಲಿ ಅಂತ ಹೇಳಕ್ಕೆ ಹೋದರೆ ಬಾಲ್ಕನಿ ಒಂದೇ. ಸೊ ಆ ಬಾಲ್ಕನಿಯಲ್ಲಿ ಹೌ ಟು ಬ್ರಿಂಗ್ ನೇಚರ್ ಯುವರ್ ಬಾಲ್ಕನಿ, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ನೋಡುವಂಥ ಬಾಲ್ಕನಿ ನೀವು ಬಹಳ ಚಿಕ್ಕ ಬಾಲ್ಕನಿ. ಇದು 2.5 ಅಡಿ ಅಡ್ಡ ಆ್ಯಂಡ್ ಉದ್ದ ಬಂದ್ಬಿಟ್ಟು ಅದು 10 ಅಡಿ ಅಷ್ಟೇ ಇರೋದು. ಸೊ ಅಂತಹ ಒಂದು ಚಿಕ್ಕ ಜಾಗದಲ್ಲಿ ಹೇಗೆ ಹೌ ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್ ಫೀಲ್ ಕ್ಲೋಸ್ ಟು ನೇಚರ್ ಅಂತ ನೋಡೋಣ. ಬಾಲ್ಕನಿ ಅಂದ ತಕ್ಷಣ ಬಹಳ ಲಿಮಿಟೆಡ್ ಸ್ಪೇಸ್ ಇದೆ. ಸೊ ಫ್ಲೋರ್ ಸ್ಪೇಸ್ ಒಂದೇ ಅಲ್ಲ, ವಾಲ್ ಸ್ಪೇಸ್ನು ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಫ್ಲೋರ್ ಸ್ಪೇಸಲ್ಲಿ ಆ್ಯಸ್ ಯು ಸಿ ಇಲ್ಲಿ ಫ್ಯಾಬ್ರಿಕೇಟೆಡ್ ಸ್ಟ್ಯಾಂಡ್ಸ್ ಮಾಡಿಕೊಂಡು ಅದರಲ್ಲಿ ಪಾಟ್ಸ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ 2 ಥರ ಗಿಡ ಹಾಕಿದ್ದೀವಿ. ಒಂದು ಸನ್ ಲವಿಂಗ್ ಪ್ಲಾಂಟ್ಸ್, ಬೆಳಕು ಜಾಸ್ತಿ ಬಯಸೋವಂಥ ಗಿಡಗಳು, ಆ್ಯಂಡ್ ಇನ್ನೊಂದು ನೆರಳು ಬಯಸೋವಂಥ ಗಿಡಗಳು. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದು ಇನ್ನೊಂದು ಏನಂದರೆ, ಇವಾಗ ಈ ಗಿಡಗಳು ಯಾವಾಗಲೂ ಹಸಿರಾಗಿರುತ್ತೆ, ಜಾಸ್ತಿ ಹೂವು ಬಿಡಲ್ಲ ಇದರಲ್ಲಿ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಇಂತಹ ಬಾಲ್ಕನಿ ಅಂದ್ಬಿಟ್ಟು ಪಾಟ್ಸ್ನ ಕಲರ್ಫುಲ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಗೋಡೆ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ದ್ಯಾಟ್ ಯು ಗೆಟ್ ಮ್ಯಾಕ್ಸಿಮಮ್ ಗ್ರೀನರಿ. ಸೊ ಗೋಡೆಯಲ್ಲಿ ಆಸ್ ಯು ಸಿ ಯು ಕ್ಯಾನ್ ಸಿ ಆರ್ಕಿಡ್ಸ್ ಇದೆ ಆ್ಯಂಡ್ ಸಮ್ ಮೋರ್ ಫೀಚರ್ಸ್ ಲೈಕ್ ಬರ್ಡ್ ಹ್ಯಾಂಗಿಂಗ್ ಆ್ಯಂಡ್ ಫ್ಯೂ ಮೋರ್ murals are there, so that will add some interest to your wall. ಈ ಬಾಲ್ಕನಿಯಲ್ಲಿ ಫ್ಲೋರ್ ಸ್ಪೇಸ್ ಮಾತ್ರ ಅಲ್ಲ, ಗೋಡೆ ಸ್ಪೇಸ್ ಮಾತ್ರ ಅಲ್ಲ, ನೀವು ನೋಡಿದ್ರೆ ಗ್ರಿಲ್ಸ್ ಅಲ್ಲಿ ಕೂಡ ಪಾಟ್ಸ್ ಹಾಕಿದ್ದೀವಿ. ಸೊ ಅದು ಒಂದು ಸೇಫ್ಟಿ ಮೆಷರ್ ಕೂಡ ಅದು. ಯಾಕೆಂದ್ರೆ ಇವಾಗ ನಾವು ಇತ್ತೀಚೆಗೆ ಪೇಪರಲ್ಲಿ ಓದ್ತೀವಿ ಈ ಥರ ಮಕ್ಕಳು ದೇ ಸ್ಲಿಪ್ ಆ್ಯಂಡ್ ಫಾಲ್ ಅಂತ ಅಲ್ಲ. ಈ ಥರ ಪಾಟ್ಸ್ ಈ ಥರ ಇಡೋದ್ರಿಂದ ಗ್ರಿಲ್ ಮೇಲೆ ಮತ್ತೆ ಬಾಲ್ಕನಿಯಲ್ಲಿ ಕೆಳಗಡೆ ಇಡೋದ್ರಿಂದ ಮಕ್ಕಳು ಹತ್ತೋದಕ್ಕೆ ಬಗ್ಗಿ ನೋಡೋದಕ್ಕೆ ಸ್ಕೋಪೇ ಇಲ್ಲ. ಸೊ ಆಕ್ಸಿಡೆಂಟ್ಸ್ ಆಲ್ಸೋ ಕ್ಯಾನ್ ಬಿ ಪ್ರಿವೆಂಟೆಡ್ ಇದರಿಂದ. ನೀವು ಬಾಲ್ಕನಿನ ಗ್ರೀನ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡಕ್ ಮುಂಚೆ ಫಸ್ಟ್ ಆಫ್ ಆಲ್ ನೀವು ಆ ಬಾಲ್ಕನಿನ ಸ್ಟಡಿ ಮಾಡಬೇಕು. ಎಲ್ಲಿ ಬೆಳಕು ಜಾಸ್ತಿ ಬೀಳುತ್ತೆ, ಎಲ್ಲಿ ಕಮ್ಮಿ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು ನೆರಳು ಗಿಡ ಮತ್ತೆ ಬಿಸಿಲು ಬಯಸುವಂಥ ಗಿಡನ ಸೆಗ್ರಿಗೇಟ್ ಮಾಡಿಕೊಂಡು ಸಾರ್ಟ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡ್ಕೋಬಹುದು. ಸೊ ಬೇಸಿಕ್ಲಿ ಇಟ್ಸ್ ಅಬೌಟ್ ಅರೇಂಜಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಯೂಶ್ವಲಿ ಬಾಲ್ಕನಿ ಒಳಗಡೆ ಜಾಸ್ತಿ ಬಿಸಿಲು ಬರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ಬೋದು, ಗ್ರಿಲ್ಲಲ್ಲಿ ಪಾಟ್ ಹಾಕಿರ್ತೀರಾ, ಸೊ ಅಲ್ಲಿ ಬಿಸಿಲು ಬಂದೇ ಬರುತ್ತೆ. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದ್ರು ಹೂವು ಬಿಡೋತಕ್ಕಂಥ ಗಿಡಗಳನ್ನ ನೀವು ಗ್ರಿಲ್ಲಲ್ಲಿ ಹಾಕೋಬಹುದು. ಆ್ಯಂಡ್ ಕ್ರೀಪರ್ಸ್ ಹಾಕೋಬಹುದು ವಾಲ್ಸಲ್ಲಿ. ಲೈಟ್ ವೇಟ್ ಗಿಡಗಳನ್ನೆಲ್ಲ ನೀವು ವಾಲಲ್ಲಿ ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕೋಬಹುದು. ಬಾಲ್ಕನಿ ಗಾರ್ಡನ್ ಬಂದು ಒಂದು ಸ್ಮಾಲ್ ಸ್ಪೇಸ್ ಗಾರ್ಡನ್ ಮಾತ್ರ ಅಲ್ಲ, ಒಂದು ಲೋ ಮೇಂಟೆನೆನ್ಸ್ ಗಾರ್ಡನು ಆಗಿರಬೇಕು. ಯಾಕೆಂದರೆ ಇವಾಗ ನಮಗೆ ಟೈಮ್ ಕನ್ಸ್ಟ್ರೇಂಟು ಇದೆ ನಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಅದನ್ನು ನೋಡಿಕೊಂಡ್ರೆ ಇವಾಗ ಈ ಪಾಟ್ಸಲ್ಲಿ ನಾನು ಸಾಯಿಲ್ ಯೂಸ್ ಮಾಡಿಲ್ಲ, ಕೆಮ್ಮಣ್ಣು ಎಲ್ಲೂ ಬಳಸಿಲ್ಲ. ಎಲ್ಲದರಲ್ಲೂ ನಾನು ಹೈಡ್ರೋಪೋನಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ತೇವಾಂಶನ ರಿಟೈನ್ ಮಾಡುತ್ತೆ. ಸೊ ಅದರಿಂದ ಆಗಿ ನಾನು ಗಿಡಗಳಿಗೆ ನೀರನ್ನು 3 to 4 days ಗ್ಯಾಪಲ್ಲಿ ಮಾತ್ರ ಹಾಕೋದು. ನಾನು 3-4 ದಿನ ಬಿಟ್ಕೊಂಡೆ ನೀರು ಹಾಕೋದು ರೆಗ್ಯುಲರ್ ಡೇಸಲ್ಲಿ. ಮತ್ತು ಮಳೆಗಾಲದಲ್ಲಿ 3-4 ದಿನಕ್ಕಿಂತ ಹೆಚ್ಚು ಕಾಲ ನೀರು ಹಾಕ್ತೆ ಬಿಡಬಹುದು. ಚಳಿಗಾಲದಲ್ಲಿ 1 ವಾರಕ್ಕಿಂತ ಹೆಚ್ಚು ನೀರಿಲ್ಲದೆ ಇವುಗಳು ಸಸ್ಟೈನ್ ಆಗುತ್ತೆ. ಆ್ಯಂಡ್ ನೀವು ಬಂದು ಇವಾಗ ಟ್ರಾವೆಲ್ ಮಾಡ್ತೀರಾ, ಊರಿಗೆ ಹೋಗ್ತೀರಾ ಅಂದರೆ 4-5 ದಿನ
ವಿತೌಟ್ ಎನಿ ವರಿ ಅದನ್ನು ಬಿಟ್ಟು ಹೋಗಬಹುದು, ಬಿಕಾಸ್ ಏನೂ ಆಗೋದಿಲ್ಲ ಗಿಡಗಳಿಗೆ, ತೇವಾಂಶ ಇರ್ತದೆ ಅದರಲ್ಲಿ. ಆ್ಯಂಡ್ ಆಗಾಗ ನೀವು ಚೆಕ್ ಮಾಡ್ಕೋಬಹುದು, ಅಕಸ್ಮಾತ್ ನಿಮಗೆ ತೇವಾಂಶ ಅವತ್ತು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನೀವು ಸ್ಪ್ರೇ ಮಾಡ್ಕೋಬಹುದು ನೀರು. ಆ್ಯಂಡ್ ಪಾಟ್ಸ್ನ ನಾನು ಗ್ರಿಲ್ ಮೇಲೆ ಇಟ್ಟಿದ್ದೀನಿ, ಸೊ ಅದರಿಂದ ಫ್ಲೋರೂ ಗಲೀಜಾಗೋದಿಲ್ಲ ಆ್ಯಂಡ್ ಅದನ್ನು ಈಸಿಯಾಗಿ ಮಾಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು. ಬಾಲ್ಕನಿಯಲ್ಲಿರೋ ಗಿಡಗಳಿಗೆ ನೀವು ನೀರು ಬೆಳಗ್ಗೆನಾದರೂ ಹಾಕ್ಬಹುದು, ಸಂಜೆನಾದರೂ ನೀವು ಆಫೀಸಿಂದ ಬಂದ ಮೇಲೆ ಹಾಕ್ಬಹುದು. ಮಧ್ಯಾಹ್ನ ಹಾಕೋದನ್ನು ಅವಾಯ್ಡ್ ಮಾಡಬೇಕು, ಯಾಕೆಂದರೆ ಅದು ತುಂಬ ಹಾರ್ಶ್ ಆಗಿರುತ್ತೆ ಎಲೆ ಮೇಲೆ, ಅದು ನೀರಿನ ಕರೆ ಕೂತ್ಕೊಂಡ್ರೆ ಸುಟ್ಟೋಗುತ್ತೆ ಎಲೆ. ಸೊ ಮಧ್ಯಾಹ್ನ ಅವಾಯ್ಡ್ ಮಾಡಿ, ಬೆಳಗ್ಗೆನಾದರೂ ಹಾಕ್ಬೋದು, ಸಾಯಂಕಾಲನಾದರೂ ಹಾಕ್ಬೋದು. ಆ್ಯಂಡ್ ಸಮ್ಮರ್ ಟೈಮಲ್ಲಿ ಎಕ್ಸ್ಟ್ರಾ ಕೇರ್ ತೊಗೋಬೇಕು ಅಂತ ಅನ್ಸಿದ್ರೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡಿದ್ರೆ ಅದು ಬಹಳ ಚೆನ್ನಾಗಿ ಚಿಗುರ್ಕೊಡುತ್ತೆ. ಆ್ಯಂಡ್ ಇವಾಗ ಲೋ ಮೇಂಟೆನೆನ್ಸ್ ಅಂತ ಹೇಳಿದ ತಕ್ಷಣ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂದರೆ, ಇವಾಗ ಮನೇಲೇನೋ ಪಾರ್ಟಿ ಇದೆ, ಗೆಟ್ ಟುಗೆದರ್ ಇದೆ, ನೀವು ಯಾವುದೋ ಒಂದು ಗಿಡನ ತಂದು ಬಾಲ್ಕನಿಯಿಂದ ಮನೆ ಒಳಗಡೆ ಇಡೋದಕ್ಕೆ ಬಯಸಿದ್ರೆ ಅದನ್ನು ಎತ್ಕೊಂಡ್ಬರೋದಕ್ಕೆ ಆಗೋದಿಲ್ಲ, ಭಾರ ಜಾಸ್ತಿ ಇರುತ್ತೆ. ಬಟ್ ಈ ಹೈಡ್ರೋಪೋನಿಕ್ ಮೆಟೀರಿಯಲ್ ಯೂಸ್ ಮಾಡಿರೋದ್ರಿಂದ ತುಂಬ ಲೈಟ್ ವೆಯ್ಟ್, ಫೆದರ್ ಲೈಟ್ ಆಗಿರುತ್ತೆ, ಅದು ಈಸಿಯಾಗಿ ಎತ್ಕೊಂಡು ಬರ್ಬೋದು. ಈವನ್ ಮಕ್ಕಳು ಕೂಡ ಎತ್ಕೊಂಡು ಬರ್ಬೋದು ಅದನ್ನು ಒಳಗಡೆ. ಸೊ ವಾಪಸ್ ಅದನ್ನು ಮತ್ತೆ ಬಿಸಿಲಲ್ಲಿ ಇಡೋದಕ್ಕೂ ಈಸಿ ಆಗುತ್ತೆ, ಎತ್ಕೊಂಡು ಹೋಗಿ ಇಡ್ಬೋದು. ಬಾಲ್ಕನಿಯಲ್ಲಿ ಸಕ್ಯುಲೆನ್ಸ್ ಅಂದರೆ ಕ್ಯಾಕ್ಟಸ್ ಮಾತ್ರ ಅಲ್ಲ, ಆರ್ಕಿಡ್ಸ್ ಬೆಳೆಸ್ಕೋಬಹುದು. ಮತ್ತು ಇಷ್ಟ ಇದ್ದರೆ ಕೆಲವರು ವೆಜಿಟೇಬಲ್ಸ್ ಕೂಡ ಗ್ರೋ ಮಾಡ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಇವಾಗ. ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮನೆಯಲ್ಲೇ ಬೆಳೆಸ್ಕೊಳ್ತಾರೆ. ಫ್ರೂಟ್ ಪ್ಲಾಂಟ್ ಗ್ರೋಯರ್ ಇರೋರಿಗೆ ಸ್ಟ್ರಾಬೆರಿ ಬೆಳೆಸ್ಕೋಬಹುದು, ಟೊಮ್ಯಾಟೊ ಬೆಳೆಸ್ಕೋಬಹುದು, ಚೆರೀಸ್ ಬೆಳೆಸ್ಕೋಬಹುದು. ಬಟ್ ಅಫ್ಕೋರ್ಸ್ ಅದೆಲ್ಲ ಹೈ ಮೇಂಟೆನೆನ್ಸ್ ಆಗುತ್ತೆ, ಅಂದರೆ ಅದಕ್ಕೆ ಕೇರ್ ಮಾಡ್ಕೋಬೇಕು. ಬಟ್ ಬೆಳೆಸೋಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಾಲ್ಕನಿಯಲ್ಲೂ ಬೆಳೆಸ್ಕೋಬಹುದು. ಬಾಲ್ಕನಿಯಲ್ಲಿ ಗಿಡ ಬೆಳೆಸೋದ್ರಿಂದ ಮಕ್ಕಳಿಗೆ ನಾವು ಪ್ರಕೃತಿಯ ಪರಿಚಯ ಮಾಡಿಕೊಟ್ಟು ಆಗ್ತದೆ. ಮತ್ತು ಮಕ್ಕಳಿಗೆ ಸಸ್ಯಗಳ ಮೇಲೆ, ಗಿಡಗಳ ಮೇಲೆ ಒಂದು ಪ್ರೀತಿ ಉಂಟಾಗ್ತದೆ. ಅವ್ರಿಗೂ ಅದನ್ನು ತಾವು ಬೆಳೆಸೋಣ, ನೋಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಉಂಟಾಗ್ತದೆ. ಈಗ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇಂಡಿಪೆಂಡೆಂಟ್ ಹೌಸಸ್ ಬಹಳ ಕಮ್ಮಿ ಆಗ್ತಾ ಇದೆ, ಅಪಾರ್ಟ್ಮೆಂಟ್ಸ್ ಹೆಚ್ಚಾಗಿದೆ. ಸೊ ಅಪಾರ್ಟ್ಮೆಂಟ್ಸಲ್ಲಿ ಇರೋರೆಲ್ಲ ಏನು ಹೇಳ್ತಾರೆ, ಜಾಗನೇ ಇಲ್ಲ, ಇರೋದೊಂದು ಬಾಲ್ಕನಿ, ಅದರಲ್ಲಿ ಏನು ಗ್ರೀನ್ ಸ್ಪೇಸ್ ಮಾಡಲಿಕ್ಕೆ ಆಗುತ್ತೆ? ಖಂಡಿತ ಇಲ್ಲ, ನಾನು ಒಪ್ಪೋದಿಲ್ಲ. ಅದರಲ್ಲೂ ಒಂದು ಸುಂದರವಾದಂತಹ ಗ್ರೀನ್ ಸ್ಪೇಸ್ ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಮತ್ತು ಅವರು ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ. ಅದರಲ್ಲಿ ಹಸಿರು ಉಸಿರಾಗಿರಲಿ, ಹಸಿರು ನಿಮ್ಮ ಜೀವನದಲ್ಲಿ ತಂಪು, ಸಂತೋಷ, ಆನಂದವನ್ನು ಉಂಟು ಮಾಡಲಿ. ನಮಸ್ಕಾರ.